ಇಂದು ಗಾಂಧಿ ಜಯಂತಿ ನಿಮಿತ್ತವಾಗಿ ಕಲಬುರಗಿ ಅಭಿವೃದ್ಧಿಪರ ಸಮಿತಿ ವತಿಯಿಂದ ಕಲಬುರಗಿಯ ವಾರ್ಡ್ ನಂಬರ್ 23ರಲ್ಲಿ ಎಚ್ಪಿ ಕಾಲೋನಿಯ ಪಬ್ಲಿಕ್ ಗಾರ್ಡನ್ನಲ್ಲಿ ಸ್ವಚ್ಛ ಕಲಬುರಗಿ ಅಭಿಯಾನ ಕಲಬುರಗಿ ಅಭಿವೃದ್ಧಿಪರ ಸಮಿತಿಯ ಅಧ್ಯಕ್ಷರಾದ ಲೂಯಿಸ್ ಕೋರಿ ಅವರ ನೇತೃತ್ವದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮಲ್ಲಿನಾಥ ಬಿರಾದರ್, ಶಿವಲಿಂಗಯ್ಯ ಸ್ವಾಮಿ, ಸಂದಜಮ್ನಾಳ್, ಚಂದ್ರಶೇಖರ್ ಮಡಿವಾಳ್, ಖಾಜಿ ರಿಜ್ವಾನ್ ಸಿದ್ದಿಕ್ಕಿ, ಖಿಲಾ ಸಾಜಿದ್ ಅಹಮದ್, ಶಿವಪುತ್ರ ಗಬ್ಬರ್ಕರ್, ರಾಜಶೇಖರ್ ಪಾಟೀಲ್, ಶಿವಲಿಂಗಯ್ಯ ಮಠಪತಿ, ರಾಜಶೇಖರ ಎಸ್ ಪಾಟೀಲ್, ಅಂಬುಸ ಗಂಗಜಿ, ಕಲಬುರಗಿಯ ಅಭಿವೃದ್ಧಿಪರ ಸಮಿತಿಯ ಪದಾಧಿಕಾರಿಗಳು, ಸಾರ್ವಜನಿಕರು ಹಾಜರಿದ್ದರು. ಇವತ್ತು ಗಾಂಧಿ ಜಯಂತಿ ನಿಮಿತ್ತವಾಗಿ ನಾವು ಕಲಬುರಗಿ ಅಭಿವೃದ್ಧಿಪರ ಸಮಿತಿ ವತಿಯಿಂದ ಇವತ್ತಿನ ದಿನ ನಾವು ಸ್ವಚ್ಛ ಕಲಬುರಗಿ ಅಭಿಯಾನ ಅಂಥೇಳಿ ಶುರು ಮಾಡ್ತಾ ಇದ್ದೇವೆ. ಕಲಬುರಗಿಯ ವಾರ್ಡ್ ನಂಬರ್ 23 KHB ಕಾಲನಿಯಲ್ಲಿರುವ ಪಬ್ಲಿಕ್ ಗಾರ್ಡನನ್ನು ತುಂಬ ಕೆಟ್ಟ ದುಸ್ಥಿತಿಯಲ್ಲಿದೆ. ಅದೆಲ್ಲ ಕಂಡು ನಾವು ನಮ್ಮ ಸಮಿತಿ ವತಿಯಿಂದ ಇವತ್ತೊಂದು ಈ ಸ್ವಚ್ಛ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದೇ ರೀತಿ ನಾವೇನದ ಪ್ರತಿ ತಿಂಗಳು ನಮ್ಮ ಕಲಬುರಗಿಯ ನಗರದ ಎಲ್ಲೆಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಹಮ್ಮಿಕೊಳ್ಬೇಕಂತೇಳಿ ನಾವೆಲ್ಲ ಸಮಿತಿಯವರು ತೀರ್ಮಾನಿಸಿದ್ದೇವೆ. ನಮ್ಮ ಸಮಿತಿಯ ಉದ್ದೇಶ ಕಲಬುರಗಿ ಅಭಿವೃದ್ಧಿ ಪಡಬೇಕು, ಕಲಬುರಗಿ ಸ್ವಚ್ಛ ಕಲಬುರಗಿ ಆಗಬೇಕು, ಮತ್ತು ಎಲ್ಲೆಲ್ಲಿ ಸಿವಿಕ್ ಕಮ್ಯುನಿಟೀಸ್ ಇದೆ ಅದಲ್ಲೆಲ್ಲ ನಾವೇನದ ನಮ್ಮ ಕಲಬುರಗಿ ಜನತೆಗೆ ಸಹಾಯ ಮಾಡಬೇಕು, ಕಲಬುರಗಿ ನಗರಕ್ಕೆ ಸೇವೆ ಸಲ್ಲಿಸಬೇಕಂತ ಉದ್ದೇಶದಿಂದ ಈ ಒಂದು ಸಮಿತಿ ರಚಿಸಲಾಗಿದ್ದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇನೆ. ಅನೇಕ ನಮ್ಮೆಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ನಾವು ಈ ಗಾರ್ಡನ್ ಏನಾದರೂ ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಹೋಗ್ಬೇಕಂಥೇಳಿ ಮತ್ತು ನಮ್ಮ ಜೊತೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವರು ಕೂಡ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಅವರು ಇಡೀ ಅವ್ರದ್ದೆಲ್ಲ ಸ್ಟಾಫಿಗೆ ಎಲ್ಲ ಸಲಕರಣೆಗಳು ಕೊಟ್ಟು ನಮಗೂ ಕೂಡ ಅವರು ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಧನ್ಯವಾದ ಹೇಳಲು ಇಚ್ಛೆಪಡ್ತೇನೆ. ನಾನು ಕಲಬುರಗಿ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ತಮ್ಮ ತಮ್ಮ ಬಡಾವಣೆಗಳಲ್ಲಿ, ತಮ್ಮ ತಮ್ಮ ಓಣಿಗಳಲ್ಲಿ, ತಮ್ಮ ತಮ್ಮ ಗಲ್ಲಿಗಳಲ್ಲಿ ತಾವೆಲ್ಲ ಸೇರಿ ಒಂದು ಸ್ವಚ್ಛತೆಯನ್ನು ಹಮ್ಮಿಕೊಳ್ಬೇಕು. ಅವ್ರ ಮನೆಗೆ ನಾಯಕ ಮಾಡಲಿ, ಇದು ನಾಯಕ ಮಾಡಲಿ ಅನ್ನೋದು ಒಂದು ಭಾವನೆ ಇಟ್ಕೋಬಾರ್ದು. ನಾವು ಗಲ್ಲಿದಾಗ ಎಷ್ಟು ಜನ ಸೇರ್ತೀವಿ, ಯುವಕರು ಸೇರಿ ಎಲ್ಲರೂ ಸೇರಿ ಅನ್ನೋದು ಇವತ್ತು ನಾವು ನಮ್ಮ ಸ್ವಚ್ಛ ನಮ್ಮ ಬಡಾವಣೆಗಳು, ಓಣಿಗಳು, ನಮ್ಮ ಏರಿಯಾ ಎಲ್ಲ ಸ್ವಚ್ಛ ಇಟ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ನಾನು ಕಾಲೇಜ್ ಟೈಮ್ನಲ್ಲಿ ಇದ್ದಾಗ NSS ಅಂತ ಕ್ಯಾಂಪ್ ಇರ್ತಿತ್ತು. 10 ದಿನ ಕ್ಯಾಂಪಿಗೆ ಹೋಗ್ತಿದ್ವಿ. ಹೋಗಿ ಹಳ್ಳಿಗಳದಾಗ ಎಲ್ಲೋ ಕಡೆ ಹೋಗಿ ನಾವೆಲ್ಲ ಏನದ ಭಾಳಷ್ಟು ಸ್ವಚ್ಛ ಮಾಡಿ ಬರ್ತಿದ್ದೀವಿ. ಆ ಒಂದು ಪ್ರವೃತ್ತಿ ನಮ್ಮಲ್ಲಿ ಇನ್ನೂ ಇದ್ದಿದ್ದಕ್ಕಾಗಿ ನಾವು ಸಮಿತಿ ಕೂಡ ಇದರಲ್ಲಿ ಈ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡು ಸ್ವಚ್ಛ ಕಲಬುರಗಿ ನೋಡಬೇಕು ನಾವು ಅಂಥೇಳಿ ಹೆಂಗೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಇದೆ ಅದೇ ರೀತಿ ನಮ್ಮ ಕಲಬುರಗಿನೂ ಸ್ವಚ್ಛ ಕಾಣಬೇಕಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಸಮಿತಿ ಕಡೆಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಲೂಯಿಸ್ ಕೋರಿ, ಅಧ್ಯಕ್ಷ, ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ.